ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಲವ್ ಲೈಫ್ ದಿನಾಂಕ 22ರಿಂದ 31ನೇ ದಿನಾಂಕದವರೆಗೂ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಕಟಕ್ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ವೃಷಭ, ಮಕರ, ಸಿಂಹ ಅಥವಾ ಕನ್ಯಾ, ಮಿಥುನ ಅಥವಾ ವೃಶ್ಚಿಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೀವು ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಕಮಿಟ್ ಆಗಿದ್ದರೆ, ಬಹುಶಃ ಅವ್ರು ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು. ಅಥವಾ ನೀವು ಸಿಂಗಲ್ಸ್ ಇದ್ದರೆ ನಿಮ್ಮ ಲೈಫಲ್ಲಿ ಯಾವುದೇ ರಾಶಿನವ್ರು ಕೂಡ ಬರ್ಬೋದು ಅಂತ ನಾನು ಹೇಳ್ತೀನಿ. ಕಟಕ್ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿರೋದೇ ವರ್ಲ್ಡ್ ಕಾರ್ಡು. ಸೊ ವರ್ಲ್ಡ್ ಕಾರ್ಡ್ ಬಂದರೆ ತುಂಬ ಪಾಸಿಟಿವ್ ಕಾರ್ಡ್ ಇದು. ನಾನು ರೀಲೊಕೇಶನ್ನ ಹೇಳ್ತೀನಿ, ಟ್ರಾವೆಲಿಂಗ್ನ ಹೇಳ್ತೀನಿ. ಮೇ ಬಿ ಅವರು ವರ್ಲ್ಡ್ ಕಾರ್ಡ್ ಕೆಲವೊಮ್ಮೆ ಮಿಥುನ, ಸಿಂಹ ಅಥವಾ ವೃಶ್ಚಿಕ ರಾಶಿ, ಇನ್ನೂ ಕೆಲವರಿಗೆ ಅವರು ವೃಷಭ ರಾಶಿಯವರು ರೀಲೊಕೇಟ್ ಆಗಿರ್ಬೋದು, ಅಬ್ರೋಡಿಂದ ಇಂಡಿಯಾಕ್ಕೆ ಶಿಫ್ಟ್ ಆಗಿರ್ಬೋದು, ಅಥವಾ ಇಂಡಿಯಾದಿಂದ ಅಬ್ರೋಡ್ ಕೂಡ ಶಿಫ್ಟ್ ಆಗಿರ್ಬೋದು. ಮೇ ಬಿ ಆ ವ್ಯಕ್ತಿ ರೀಲೊಕೇಟ್ ಆಗಿದ್ದಾರೆ. ಫ್ರೆಂಡ್ಸ್, ನಿಮಗೂ ಗೊತ್ತು ಅವರಿಷ್ಟ, ಅವ್ರಿಗೂ ನೀವಿಷ್ಟ. ತುಂಬ ಡೀಪ್ ಫೀಲಿಂಗ್ಸ್ ಇವೆ ನಿಮ್ಮ ಮಧ್ಯೆ, ಆದರೆ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ. ಅಪ್ರೋಚ್ ಕೂಡ ಮಾಡಿಲ್ಲ, ರಿಲೇಷನ್ಶಿಪ್ಪಲ್ಲಿ ಕೂಡ ಇಲ್ಲ, ಕಮಿಟ್ ಕೂಡ ಆಗಿಲ್ಲ ಯಾರ ಜೊತೆನೋ. ಕಟಕ್ ರಾಶಿಯವರು ನೀವಾಗಿರ್ಬೋದು, ಅಥವಾ ನೀವು ವೇಟ್ ಮಾಡ್ತಾ ಇರೋ ವ್ಯಕ್ತಿ ಕೂಡ ಆಗಿರ್ಬೋದು. ಅವರು ಗೊತ್ತಿಲ್ಲ, ಅವ್ರಿಗೆ ಅನಿಸುತ್ತೆ ಇದು ನಾನು ಅಪ್ರೋಚ್ ಮಾಡಿದರೂ ಕೂಡ ಇದು ತುಂಬ ದಿನ ಬರೋದಿಲ್ಲ, ಮೇ ಬಿ ನೀವು ರಿಜೆಕ್ಟ್ ಮಾಡಿಬಿಡ್ತೀರಾ ಅಂತ. ರಿಜೆಕ್ಷನ್ ಫಿಯರ್ ತೋರಿಸ್ತಾ ಇದೆ, ಭಯ ತೋರಿಸ್ತಾ ಇದೆ. ಮೇ ಬಿ ಇದು ಕಟಕ್ ರಾಶಿಯವರು ನೀವಿರ್ಬೋದು ಅಥವಾ ಅದರ್ ಪರ್ಸನ್ ಇರ್ಬೋದು. ಡೀಪ್ ಫೀಲಿಂಗ್ಸ್ ಇವೆ. ಮೇ ಬಿ ನೀವು ಕನೆಕ್ಟ್ ಆಗಬೇಕು ಅಂದ್ಕೊಂಡಿರೋ ವ್ಯಕ್ತಿ ಫಾರಿನಲ್ಲಿ ಇರ್ಬೋದು, ಫಾರಿನ್ ಸ್ಟಡೀಸ್ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ. ಕೆಲವರಿಗೆ ಬ್ರೇಕಪ್ ಕೂಡ ಆಗಿರ್ಬೋದು. ಮೇ ಬಿ ಅದಕ್ಕೋಸ್ಕರ ನೀವು ಮಿಸ್ ಮಾಡ್ಕೋತಿದ್ದೀರಾ ಅವರನ್ನು. ತುಂಬ ಡೀಪ್ ಫೀಲಿಂಗ್ ಇವೆ ಅಂತ ಅನಿಸುತ್ತೆ. ನಿಮಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ನಿಗೆ ಕೂಡ ಇದಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಆ ಸಿಚುವೇಶನ್ನಿಂದ ಬ್ರೇಕಪ್ ಮಾಡಿಕೊಂಡು ಆ ರಿಲೇಷನ್ಶಿಪ್ಪಿಂದ ಕಟಕ್ ರಾಶಿಯವರು ನೀವು ಹೊರಗಡೆ ಬಂದಿದ್ದೀರಾ. ನನಗೆ ಸಾಕಾಯಿತು, ಎಷ್ಟು ಅಂತ ನಾನು ಪ್ರಯತ್ನನ ಪಡಲಿ, ಎಷ್ಟು ಅಂತ ನಾನು ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲಿ, ಎಲ್ಲ ತಪ್ಪುಗಳನ್ನ ಫಾರ್ಗಿವ್ ಮಾಡಲಿ ಅನ್ನೋ ಥರ ಇದೆ ಇದು. ಮೇ ಬಿ ನಿಮಗೆ ಬೇರೆ ಆಪ್ಷನ್ ಸಿಕ್ಕಿರ್ಬೋದು ಕಟಕ್ ರಾಶಿಯವ್ರಿಗೆ. ಮೇ ಬಿ ನಿಮ್ಮ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿರ್ಬೋದು, ಬೆಟರ್ ಪರ್ಸನ್, ಬೆಟರ್ ಆಪರ್ಚುನಿಟಿಯೊಂದಿಗೆ, ಅಥವಾ ಅದರ್ ಪರ್ಸನಿಗೂ ಆಗಿರ್ಬೋದು, ಅದು ಬೆಟರ್ ಪರ್ಸನ್ ಬಂದಿರ್ಬೋದು ಅಂತ ನನಗನ್ಸುತ್ತೆ. ನೀವು ಬ್ರೇಕಪ್ ಆಗಿದೆ, ಇಬ್ಬರು ಕೂಡ ಫ್ರೀ ಆಗಿದ್ದೀರಾ, ಮುಂದೆ ಹೊಸ ಲೈಫ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಮೂವ್ ಫಾರ್ವರ್ಡ್ ಕೂಡ ಆಗಿದ್ದೀರಾ. ಕೆಲವರು ಹಳೆ ವ್ಯಕ್ತಿನ ಮರೆತುಬಿಟ್ಟು ಮರೆಯೋಣ ಅಂತ ಕೂಡ ಇದ್ದೀರಾ. ಏನೇ ಆಗಲಿ ನಾನು ನನಗೆ ಬೇಕಾಗಿಲ್ಲ ಅನ್ನೋ ರೀತಿ ಇದೆ. ಕೆಲವರಿಗೆ ಮೇ ಬಿ ಕಟಕ್ ರಾಶಿಯವರು ನಿಮಗೆ ಬೇಕಾಗಿಲ್ಲ ಅಥವಾ ಅದರ್ ಪರ್ಸನ್ಗೆ ನೀವು ಬೇಕು, ಆ ಥರ ಇದೆ ಸಿಚುವೇಶನು. ಥರ್ಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಮೆಜಿಷಿಯನ್ ಅಂದರೆ ತುಂಬ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀನಿ. ನೀವು ಅಂದ್ಕೊಳ್ತೀರಾ ನಿಮಗೆ ಆ ವ್ಯಕ್ತಿ ಬೇಕಂತ, ಅಥವಾ ಅದರ್ ಪರ್ಸನ್ ಕೂಡ ನೀವು ಅವ್ರ ಲೈಫಲ್ಲಿ ಬೇಕು, ಅಥವಾ ನೀವು ಟೆಕ್ಸ್ಟ್ ಮಾಡಬೇಕು, ಅವರಿಗೆ ಮೆಸೇಜ್ ಮಾಡಬೇಕು, ಫೋನಲ್ಲಿ ನಿಮ್ಮ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡೋದು, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು, ಆ ಥರ ನಂಗೆ ಅನಿಸುತ್ತೆ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ. ಮೇ ಬಿ ನೀವು ಇನ್ನೂ ಸ್ಟಡಿ ಮಾಡ್ತಾ ಇರ್ಬೋದು, ಕಂಟಿನ್ಯೂಯಸ್ ಓದ್ತಾ ಇರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಓದ್ತಾ ಇರ್ಬೋದು. ಮೇ ಬಿ ಅವ್ರು ವೃಶ್ಚಿಕ, ಕನ್ಯಾ ರಾಶಿ ಅಥವಾ ಮಿಥುನ್ ರಾಶಿಯವ್ರು ಆಗಿರ್ಬೋದು ನೀವು ಕನೆಕ್ಟ್ ಆಗಿರೋದು. ಮೇ ಬಿ ನನಗೆ ನಿಮ್ಮಿಬ್ಬರಲ್ಲಿ ಒಬ್ಬರು ತುಂಬ ಟ್ರಾವೆಲಿಂಗ್ ಮಾಡೋದು ನಿಮ್ಗೆ ಇಷ್ಟ. ಮೇ ಬಿ ನೀವು ವರ್ಲ್ಡ್ ಟೂರ್ ಕೂಡ ಮಾಡಿರ್ಬೋದು ಕೆಲವರು ಅಂತ ನಂಗೆ ಅನಿಸುತ್ತೆ. ಮೇ ಬಿ ಕೆಲವರು ಯುರೋಪ್ ಟೂರ್ ಮಾಡಿರ್ಬೋದು, ಯುರೋಪಲ್ಲಿ ಯಾವುದೋ ಒಂದು ಪ್ಲೇಸ್ ನೋಡಿರ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಇರ್ಬೋದು ಕಟಕ್ ರಾಶಿಯವರು. ಮೇ ಬಿ ಅವ್ರು ವೃಷಭ ರಾಶಿಯವ್ರು ಕೂಡ ಆಗಿರ್ಬೋದು. ಕೆಲವರಿಗೆ ಮಾತ್ರ ಫ್ರೆಂಡ್ಸ್. ಮೇ ಬಿ ನನಗನ್ಸುತ್ತೆ ಯಾರಿಗೂ ನಿಮ್ಮ ಕಂಡ್ರೆ ತುಂಬ ಇಷ್ಟ, ನಿಮಗೆ ಅಪ್ರೋಚ್ ಮಾಡೋಕ್ಕಾಗಿಲ್ಲ, ನಿಮ್ಮ ಪಿಕ್ಸ್ನ ನೋಡ್ತಾ ಇದ್ದಾರೆ ಡೈಲಿ ಅಂತ ಅನಿಸುತ್ತೆ. ನೀವು ಕೂಡ ಆಗಿರ್ಬೋದು, ನೀವು ಅದರ್ ಪರ್ಸನ್ನ ಪಿಕ್ಸ್ನ ನೋಡ್ತೀರಾ ಆನ್ಲೈನಲ್ಲಿ. ಸೊ ಅವ್ರದ್ದು ಲಾಸ್ಟ್ ಸೀನ್ನ ನೋಡ್ತೀರಾ ನೀವು ಆನ್ಲೈನಲ್ಲಿ, ಯಾವಾಗ ಬಂದಿದ್ರು ಅಂತ. ನೀವು
ಯುನೀಕ್ ಆಗಿದ್ದೀರಾ ನೀವು ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ನಿಮ್ಗೆ ಏನಾಗ್ತಾ ಇದೆ ಅಂತ. ಸುಮ್ಮನೆ ಫಾಸ್ಟಾಗಿ ಕನೆಕ್ಷನ್ ಇರ್ಬೋದು, ಫಾಸ್ಟ್ ಲೈಫಿಂದು, ಹೋದ ಜನ್ಮದ್ದು ಡೀಪ್ ಫೀಲಿಂಗ್ ಇದೆ, ಡೆಸ್ಟಿನಿ ಇದೆ. ಆದರೆ ಅವ್ರ ಜೊತೆ ನಿಮಗೆ ಮೂವ್ ಆಗೋಕ್ಕಾಗಲ್ಲ, ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ನಿಮ್ಗಾಗಲ್ಲ ಅಂತ ನಂಗೆ ಅನಿಸುತ್ತೆ. ನೀವೇ ಹೇಳ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀರಾ. ಆ ಕಡೆಯಿಂದ ರೆಸ್ಪಾನ್ಸ್ ಬರಲಿ, ಆ ಕಡೆಯಿಂದ ಅಪ್ರೋಚ್ ಬರಲಿ ಅದರ್ ಪರ್ಸನ್ನಿಂದ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ. ಮೇ ಬಿ ಅದರ್ ಪರ್ಸನ್ ಕಟಕ್ ರಾಶಿಯವರು ನಿಮ್ಮ ಕಡೆಯಿಂದ ಅಪ್ರೋಚ್ ಬರಲಿ ಅಂತ ವೇಟ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಮೇ ಬಿ ಯಾರನ್ನೂ ಮಿಸ್ ಮಾಡಿಕೊಡ್ತಾ ಇದ್ದೀರಾ, ಯಾರ್ದೋ ಮೆಸೇಜೋ ಅಥವಾ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ನೀವಾಗಿರ್ಬೋದು, ಅದರ್ ಪರ್ಸನ್ ಅಂತ ನಂಗೆ ಅನಿಸುತ್ತೆ. ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಯಾರೋ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀವು ಕೂಡ ಅದರ್ ಪರ್ಸನ್ಗೆ ನಾನು ಮತ್ತೆ ಮಿಸ್ಸಿಂಗ್ ಎನರ್ಜಿ ತೋರಿಸ್ತೀನಿ. ಮೇ ಬಿ ಬ್ರೇಕಪ್ ಕೂಡ ಆಗಿದೆ ಇಬ್ಬರ ಮಧ್ಯೆ. ಸೊ ಆದರೂ ಕೂಡ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಬೇರೆ ಯಾರೋ ನೀವಾಗಿರ್ಬೋದು, ಬೆಟರ್ ಪರ್ಸನ್ ಬಂದಿದ್ದಾರೆ ಲೈಫಲ್ಲಿ, ಅಥವಾ ಅದರ್ ಪರ್ಸನಿಗಾಗಿರ್ಬೋದು. ಮೇ ಬಿ ಅವ್ರು ಧನುರಾಶಿಯವ್ರು ಕೂಡ ಆಗಿರ್ಬೋದು. ಕಾರ್ಡಲ್ಲಿ ಹೊಸದಾಗಿ ನನಗೆ ಮಿಥುನ ಧನುರಾಶಿ ಕಾಣಿಸ್ತಾ ಇದೆ. ಟೆಂಪ್ರೆನ್ಸ್ ಬಂದಿರೋದ್ರಿಂದ ನಿಮ್ಗನ್ಸುತ್ತೆ, ಫಿಫ್ತ್ ಕಾರ್ಡ್ ನನಗೆ ಟೆಂಪ್ರೆನ್ಸ್ ಬಂದಿದೆ, ನಿಮ್ಗನ್ಸುತ್ತೆ ನಿಮ್ಮ ಎಕ್ಸ್ ಬರ್ತಾರೆ ಅಂತ. ಕೆಲವರಿಗೆ ಬಂದಿರ್ಬೋದು, ರೀಕನ್ಸಿಲೇಷನ್ ಇದೆ, ಖಂಡಿತ ಎಕ್ಸ್ ಬಂದಿದ್ದಾರೆ, ಪೇಷನ್ಸಿಂದ ಕಾಯ್ತಾ ಇದ್ದಾರೆ ನಿಮಗೋಸ್ಕರ, ನಿಮ್ಮನ್ನು ತಿಳ್ಕೊಳ್ಳೋಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸರಿ ಮಾತ್ರ ಅವರು ತುಂಬ ಕಾನ್ಫಿಡೆಂಟ್ಲಲ್ಲಿ ಬಂದಿದ್ದಾರೆ, ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ನೀವು ಕೂಡ ಆಗಿರ್ಬೋದು, ಅದರ್ ಪರ್ಸನ್ ಜೊತೆ ನೀವು ಕಾಂಪ್ರಮೈಸ್ ಆಗ್ತಾ ಇರ್ಬೋದು. ನಿಮಗೆ ಬಿಟ್ಟಿರೋದಕ್ಕಾಗಲ್ಲ, ಎನಿ ಕಂಡೀಷನ್ ಅವ್ರ ಜೊತೆನೇ ನಾನು ಇರಬೇಕು ಅಂತ ರಿಯಲೈಸ್ ಆಗಿ ಮತ್ತೆ ರೀಕನ್ಸಿಲೇಷನ್ ತೋರಿಸ್ತಾ ಇದೆ. ಸಿಕ್ಸ್ತ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಕೆಲವರಿಗೆ ತುಂಬ ಅನ್ಕೋತಾ ಇದ್ದಾರೆ ದೇವ್ರ ಹತ್ರ ಇದು ಕೆಲಸ ಆಗಿಬಿಡ್ಲಿ ಅಂತ. ಮೇ ಬಿ ಒಂದು ಕೆಲಸ ಅಂತ ನಾನು ಹೇಳೋದಿಲ್ಲ, 3 ವಿಶಸ್ ಇರ್ಬೋದು. ಖಂಡಿತ ನಿಮ್ಗೆಲ್ಲ ವಿಶಸ್ಸು ಟ್ರೂ ಆಗುತ್ತೆ. ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ವಿಶ್ ಕಮ್ ಟ್ರೂ ಅಂತ. ಸ್ವಲ್ಪ ಲೇಟ್ ಆಗ್ಬೋದು ಕೆಲವರಿಗೆ ಈಗಾಗಲೇ ಒಂದೊಂದೇ ಸ್ಟೆಪ್ಸ್ ಅಚೀವ್ ಮಾಡಿರ್ಬೋದು ಅಂತ ನಾನು ಹೇಳ್ತೀನಿ. ಡೆಸ್ಟಿನಿ ಕನೆಕ್ಷನ್ ಇದೆ. ಯೂನಿವರ್ಸ್ ಅಂದರೆ ಇಡೀ ಬ್ರಹ್ಮಾಂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಸ್ಟಾರ್, ಗ್ಯಾಲಕ್ಸಿ, ಯೂನಿವರ್ಸಲ್ ಇರೋ ಎಲ್ಲ ಪ್ರತಿಯೊಂದು ಮೆಟೀರಿಯಲ್ಸು ಅಂತ ನಾನು ಹೇಳ್ತೀನಿ. ನಿಮ್ಮ ಆಸೆನ ಪೂರೈಸೋಕೆ ಡಿವೈನ್ ಬ್ಲೆಸ್ಸಿಂಗ್ ಇದೆ ಅಂತ ನಾನು ಹೇಳ್ತೀನಿ. ಮೇ ಬಿ ಒಂದು ಸ್ಪಿರಿಟ್ ಥರ ನಿಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಯಾವುದೋ ಒಂದು ಎನರ್ಜಿ ನಿಮಗೆ ಗೊತ್ತಿಲ್ಲದೆ ಹಾಗೆ, ನಾನು ನೆನ್ನೆನೇ ಅಂದ್ಕೊಂಡಿದ್ದೆ ಇದನ್ನು, ನೆಕ್ಸ್ಟ್ ಡೇ ಇದು ನಿಜ ಆಗೋಯ್ತಾ ಅನ್ನೋ ಕೆಲವರಿಗೆ ಆ ಥರ ಕೂಡ ಸರ್ಪ್ರೈಸ್ಡ್ ಫೀಲಿಂಗ್ ಇದೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಕೆಲವರು ಬ್ರೇಕಪ್ ಆಗಿದೆ, ಕೆಲವರಿಗೆ ತುಂಬ ಡ್ರೀಮ್ಸ್ ಇವೆ ಅಂತ ಅನಿಸುತ್ತೆ. ಕಟಕ್ ರಾಶಿಯವರು ನಿಮಗೆ ಅನಿಸುತ್ತೆ ತುಂಬ ಕನಸುಗಳು ಬರುತ್ತೆ, ನಿಮಗೆ ತುಂಬ ಫ್ಯಾಂಟಸಿ ಕನಸುಗಳು ಅಂತ ಅನಿಸುತ್ತೆ. ತುಂಬ ಡ್ರೀಮ್ನ ಕಾಣ್ತೀರಾ. ನಿಮಗೆ ಲೈಫಲ್ಲಿ ತುಂಬ ಕೆಲವರಿಗೆ ನನಗನ್ಸುತ್ತೆ ಸಿಂಗಲ್ಸ್ ಇರೋರಿಗೆ ಯಾರೋ ಅಬ್ರಾಡಲ್ಲಿರೋ ವ್ಯಕ್ತಿ ಜೊತೆ ನಾನು ಮದುವೆ ಆಗಿಬಿಟ್ಟು ಸೆಟಲ್ ಆಗಿಬಿಡ್ಬೇಕು, ಫ್ಯಾಮ್ಲಿದವ್ರು ತೋರಿಸೋ ಹುಡುಗನೇ ಆಗಿರಬೇಕು, ಅರೇಂಜ್ ಮ್ಯಾರೇಜು ಅಂತ ನಂಗೆ ಅನಿಸುತ್ತೆ. ಮೇ ಬಿ ಕಟಕ್ ರಾಶಿಯವರು ನೀವು ಇಷ್ಟಪಡೋವಂಥ ವ್ಯಕ್ತಿ ಅದರ್ ಪರ್ಸನ್ ಕೂಡ ಈ ಥರ ಥಿಂಕಿಂಗ್ ಇರ್ಬೋದು ಅವರಿಗೆ. ಎಲ್ಲೋ ದೂರದಲ್ಲಿ ಅಬ್ರಾಡಲ್ಲಿ ಲೈಫ್ ಸೆಟಲ್, ನಾನು ಮತ್ತು ನನ್ನ ಹಸ್ಬೆಂಡು ಅಥವಾ ನನ್ನ ವೈಫು ಇಬ್ಬರೇ ಇರಬೇಕು, ನಮ್ಮ ಮಧ್ಯೆಗೆ ಯಾರೂ ಇರಬಾರ್ದು. ಸೊ ಆ ಥರ ಫೀಲಿಂಗ್ ಕೂಡ ನಂಗೆ ತೋರಿಸ್ತಾ ಇದೆ. ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ತುಂಬ ಡಿಫಿಕಲ್ಟೀಸ್ ಇವೆ, ಇನ್ನು ತುಂಬ ಮನಸ್ತಾಪಗಳು, ಜಗಳಗಳಿವೆ, ಬ್ರೇಕಪ್ ಆಗಿದೆ ಏನೋ ಸಡನ್ ಇಶ್ಯೂಯಿಂದ, ಏನೋ ನೀವು ಒಂದು ರಾಂಗ್ ಸ್ಟೆಪ್ಪು ತೊಗೊಂಡಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಕೆಲವರು ನಿಮ್ಮಲ್ಲಿ ಮೇ ಬಿ ಕಟಕ್ ರಾಶಿಯವ್ರು ನೀವಾಗಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಡಿಫಿಕಲ್ಟೀಸ್ ಇದೆ. ಮೇ ಬಿ ನೀವು ಖಂಡಿತ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರೆ, ನಿಮಗೇನಾದರೂ ಎಕ್ಸ್ ಬ್ಯಾಕ್ ಆಗ್ತಾರಾ ಅನ್ನೋ ಒಂದು ಕ್ವಶನ್ ಇದ್ದರೆ ಖಂಡಿತ ಆಗ್ತಾರೆ ನಿಮ್ಮ ಲೈಫಲ್ಲಿ. ಅವ್ರು ಮತ್ತೆ ಬರ್ತಾರೆ ವೇಟ್ ಮಾಡ್ತಾ ಇದ್ದರೆ. ಇನ್ನೂ ಕೆಲವರಿಗೆ ಅಪ್ರೋಚ್ ಮಾಡಿಲ್ಲ, ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡವರು ಖಂಡಿತ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವರು ನಿಮಗೆ ಅಪ್ರೋಚ್ ಮಾಡೋಕ್ಕೆ ಇಷ್ಟ ಇಲ್ಲ, ಮೇ ಬಿ ನೀವು ವೇಟ್ ಮಾಡ್ತೀರಾ ಅದರ್ ಪರ್ಸನ್ ನಿಮಗೆ ಮಾಡಲಿ ಅಂತ. ಮೇ ಬಿ ಕಟಕ್ ರಾಶಿಯವ್ರಿಗೆ ಅದರ್ ಪರ್ಸನ್ ವೇಟ್ ಮಾಡ್ತಿರ್ಬೋದು ನಿಮಗೆ ನಿಮ್ಮ ಕಡೆಯಿಂದನೇ ಮೂವ್ ಬರಲಿ ಫಸ್ಟು ಅಂತ, ನೀವು ಅಪ್ರೋಚ್ ಮಾಡಲಿ ಅಂತ. ಇನ್ನೂ ಕೆಲವರು ಸುಮ್ಮನೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ಅಥವಾ ನೀವು ಕೂಡ ಯಾರೋ ಒಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅವ್ರ ಬಗ್ಗೆ ನಿಗಾನ ಇಟ್ಟಿರ್ಬೋದು ಅಂತ ನಂಗೆ ಅನಿಸುತ್ತೆ. ಅವ್ರು ಏನು ಮಾಡ್ತಾರೆ, ಎಲ್ಲಿರ್ತಾರೆ ಅಂತ.
ಮೇ ಬಿ ಅವ್ರು ನಿಮಗೆ ತುಂಬ ದಿನಗಳಿಂದ ಏನೂ ಗೊತ್ತಿಲ್ಲ, ಮೇ ಬಿ 1 ಇಯರ್ ಬ್ಯಾಕ್ ಡಿಸೆಂಬರಿಂದ ಗೊತ್ತಿರಬೇಕು, 2017ಇಂದ ಕೆಲವರಿಗೆ ಜಸ್ಟ್ ಪರಿಚಯ ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್.